ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಸಲ ನಮ್ಮ ವೀಕೆಂಡ್ ಕಲೆಕ್ಷನ್ಸ್ನಲ್ಲಿ ಕೆಲವೊಂದು ಹಳೆಯದು ಬಂದಿದೆ, ಕೆಲವೊಂದು ಹೊಸ ಐಟಮ್ಸ್ ಬಂದಿದೆ. ಅದನ್ನೆಲ್ಲ ನಿಮಗೆ ಈಗ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗ ನನ್ನ ಚಾನಲ್ನ ಯಾರು ಮತ್ತು ನನ್ನ ವೀಕ್ಷಣೆ ಮಾಡ್ತಿದ್ದೀರೋ ಇವರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡೋಣ ಬನ್ನಿ. ಈಗ ಇದಕ್ಕೆ ಮುಂಚೆ ನಮಗೆ ಈ ಥರ ಒಂದು ಏನಂದರೆ ಪೀಕಾಕ್ಸ್ ಎಲ್ಲ ಇರುವಂತಹ ಒಂದು ನೆವಲಿಗಳು, ಹಂಸಗಳು ಇರುವಂತಹ ಒಂದು ಚಿತ್ರಣ ಇರುವಂಥ ಪ್ಲೇಟ್ಸ್ ಇತ್ತು. ಅಂದರೆ ಸ್ವಲ್ಪ ಕಲಂಕಾರಿ ಟೈಪ್ ಬಂದಿತ್ತು. ಈಗ ಈ ಸಲ ಮಾತ್ರ ಶಂಕು ಚಕ್ರ ನಾಮಳ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಹೊಸ ಡಿಸೈನ್, ಇದು ಪ್ಯಾಟರ್ನ್ ಏನೋ ಇದೆ, ಸೈಜ್ ಇದೆ. ಇದು ಸುಮಾರು ಒಂದು ಇಷ್ಟು ಸೈಜ್ಗಳಿದೆ, ತೋರಿಸ್ತೀನಿ. ಇದರಲ್ಲಿ ಮಾತ್ರ ರೇಟ್ ಎಷ್ಟು ಅಂತ ನಾನು ಹೇಳ್ತೀನಿ. ಇದು ಬಂದು ನಿಮಗೆ 263 ರುಪೀಸ್ ಆಗುತ್ತೆ, 263 ರೂಪಾಯಿ ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ, ಗಿಫ್ಟ್ ಪರ್ಪಸ್ ಚೆನ್ನಾಗಿರುತ್ತೆ, ಮತ್ತು ನೀವು ದೇವ್ರ ಮುಂದೆ ಇಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಇದು ಮೊದಲಿಂದ ಬಂದಿರುವಂತಹ ಒಂದು ಡಿಸೈನ್. ಇದರಲ್ಲಿ ನಾನು ಸೈಜಸ್ ತೋರಿಸ್ತೀನಿ ನೋಡಿ. ಪ್ಲೈನು ಸಹ ಬಂದಿದೆ. ಇದು ಕಲರ್ ತೋರಿಸ್ಬಿಟ್ಟು ಇದು ನೋಡಿ, ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ. ಇದು 675 ರೂಪಾಯಿ ಆಗುತ್ತೆ, 675 ರುಪೀಸ್ ಆಗುತ್ತೆ. ಇದು ನೋಡಿ, ಇದು ಪ್ಲೈನು, ಅಂದರೆ ಈ ಕಲಂಕಾರಿ ವರ್ಕು, ಕಲರಿಂಗ್ ವರ್ಕ್ ಇಲ್ಲ. ಇದು ಸೇಮ್ ಇದೇ ಪ್ಲೇಟ್ ಮೇಲೆ ಮತ್ತೆ ಇಚ್ಚಿಂಗ್ ವರ್ಕ್ ಮಾಡಿರೋದು, ಮತ್ತು ಸ್ಪೆಷಲ್ ವರ್ಕ್ ಬಂದಿರುತ್ತೆ. ಕಲರ್ಸು ಸಹ ಇದರಲ್ಲಿ ಬಂದಿರುತ್ತೆ. ಇದಂತೂ ತುಂಬ ಚೆನ್ನಾಗಿರುತ್ತೆ, ಗಿಫ್ಟ್ ಪರ್ಪಸ್ಸು ಭಾಳ ಚೆನ್ನಾಗಿದೆ. ಎಲ್ಲರೂ ತುಂಬ ಒಂದು ನಾನು ಸ್ಟಾರ್ಟ್ ಮಾಡಿದಾಗಿಂದ ಇದೆ. ಇದು ಎಲ್ಲರದ್ದು ಒಂದು ಕಂಪ್ಲೇಂಟ್ ಇಲ್ಲ, ತಗೊಂಡಿರೋರು ಮತ್ತೆ ತಗೊತಾ ಇದ್ದಾರೆ. ಹಾಗಾಗಿ ಇದು ಒಳ್ಳೆ ಇದೆ. ಇದರಲ್ಲಿ ಪ್ಲೇಟ್ಸ್ನಲ್ಲಿ ಪ್ಲೈನು 2 ಸೈಜ್ ಮತ್ತು ಹೊಸ ಸ್ಟಾಕ್ ಬಂದಿದೆ. ಇನ್ನು ದೊಡ್ಡ ಸೈಜ್ಗಳು ಆ್ಯಸ್ ಯೂಶ್ವಲ್ ಇದ್ದಾವೆ. ಇದರಲ್ಲಿ ಹೊಸದು ಅಂದರೆ ಸ್ಟಾಕ್ ಆಗೋಗಿತ್ತು ಈ ಚಿಕ್ಕ ಸೈಜ್. ಹಾಗಾಗಿ ತೋರಿಸಿ ಮೇಡಮ್, ವಿಡಿಯೋದಲ್ಲಿ ನಮ್ಗೆ ಬೇಕಾಗುತ್ತೆ ಅಂತ ನಮ್ಮ ಕಸ್ಟಮರ್ಸ್ ಕೇಳಿದ್ದಕ್ಕೆ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸೈಜಸ್ ಇದು ಪ್ಲೈನ್ ಇರುತ್ತೆ. ಇದೆಲ್ಲನೂ ಸಹ ನಿಮಗೆ ತುಂಬ ಯೂಸ್ಫುಲ್ ಆಗುವಂತಹ ಒಂದು ಪ್ಲೇಟ್ಸ್ ಇವು. ಯಾರಾದಕ್ಕೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ನಾವು ಕೊಟ್ಟಿರುವಂತಹ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮಿಕ್ಕಿದ್ದ ಒಂದು ಡೀಟೇಲ್ಸ್ ಎಲ್ಲನೂ ನೀವು ಪಡ್ಕೋಬೋದು. ನೆಕ್ಸ್ಟು ಇದರಲ್ಲಿ ಚಿಕ್ಕದು, ಇದು ಅಷ್ಟೇ ತುಂಬ ಒಂದು ಯೂಸ್ಫುಲ್ ಮತ್ತು ಎಲ್ಲರಿಗೂ ತುಂಬ ಬೇಡಿಕೆ ಇರುವಂತಹ ಪ್ಲೇಟ್ಸ್. ಇದು ಲೈಟ್ ವೆಯ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ 93 ರುಪೀಸ್ ಆಗುತ್ತೆ. ಈ ಸೈಜ್ ಸ್ವಲ್ಪ ಚಿಕ್ಕ ಸೈಜ್ ಇದೆ. ಇದರ ಸೈಜ್ ಬಂದು ನಿಮಗೆ 78 ರುಪೀಸ್ ಆಗುತ್ತೆ. ಹಾಗಾಗಿ ಇದೆಲ್ಲನೂ ಸಹ ನಿಮಗೆ ಏನಾದರೂ ಇಷ್ಟ ಆದರೆ ನೀವು ಇದು ಮತ್ತೆ ರೀಸ್ಟಾಕ್ ಆಗಿದೆ ಅಂತ ತೋರಿಸ್ಲಿಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದೇನಂದರೆ ರೀಸ್ಟಾಕ್ನಲ್ಲೇ ಫಸ್ಟ್ ರೀಸ್ಟಾಕ್ ಎಲ್ಲ ತೋರಿಸ್ಬಿಡ್ತೀನಿ, ಆಮೇಲೆ ಹೊಸ ಐಟಮ್ಸ್ ತೋರಿಸ್ತೀನಿ. ಇದು ಸಹ ರೀಸ್ಟಾಕ್, ಲೈಟ್ ವೆಯ್ಟಲ್ಲಿ ಉರುಳಿಗಳು ತುಂಬ ಚೆನ್ನಾಗಿದೆ. ಇದಂತೂ ತುಂಬ ಒಂದು ಡಿಮ್ಯಾಂಡ್, ಯಾವಾಗಲೂ ಇದು ಹೋಗ್ತಾನೆ ಇರ್ತದೆ. ಇದು ಬಂದು ನಿಮಗೆ 789 ರೂಪಾಯಿ ಆಗುತ್ತೆ, 789 ಆಗುತ್ತೆ. ಮತ್ತು ಅದಕ್ಕಂತೂ ಸ್ವಲ್ಪ ದೊಡ್ಡ ಬಂದು ನಿಮಗೆ 1661, 1661 ಆಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬಂದು ನಿಮಗೆ 1875 ಆಗುತ್ತೆ, 1875, 1875 ಆಗುತ್ತೆ. ಇನ್ನು ಅದಕ್ಕಂತೂ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬಂದು ನಿಮಗೆ 2873 ರೂಪಾಯಿ ಆಗುತ್ತೆ. ಇದೆಲ್ಲನೂ ಸಹ ಲೈಟ್ ವೇಟ್ ಪ್ಯೂರ್ ಬ್ರಾಸ್ ಇರೋದು. ಯಾಕಂದರೆ ಇದೆಲ್ಲ ನೋಡಲಿಕ್ಕೆ ಗ್ರ್ಯಾಂಡ್ ಆಗಿರುತ್ತೆ, ಲೈಟ್ ವೇಟ್ ಇರುತ್ತೆ, ಕಮ್ಮಿ ಬೆಲೆ ಇರುತ್ತೆ, ಗಿಫ್ಟ್ಗೂ ಕೊಡ್ಬೋದು. ಮತ್ತು ನಿಮಗೆ ಪ್ಲೈನ್ ಇಷ್ಟ ಯಾರಿಗಾಗುತ್ತೋ ಅವರೆಲ್ಲನೂ ಇದನ್ನು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಮೇಂಟೆನೆನ್ಸ್ ಕಮ್ಮಿ. ಇದು ಡೈಲಿ ಯಾವಾಗಲೂ ಯೂಸ್ ಮಾಡ್ಕೊಳ್ಳೋಕ್ಕೆ ಭಾಳ ಚೆಂದ ಇರ್ತದೆ. ಸ್ವಲ್ಪ ಡೆಕೋರೇಟಿವ್ ಆಗಿ, ಸ್ವಲ್ಪ ಎಲ್ಲನೂ ಒಂದು ಆರ್ಟಿಸ್ಟಿಕ್ ಆಗಿರುವಂತಹ ಐಟಮ್ಸ್ ಎಲ್ಲನೂ ಅಕೇಶ್ನಲ್ಲಿ ಯೂಸ್ ಮಾಡಿಕೊಂಡ್ರೆ ಮೇಂಟೆನೆನ್ಸ್ಗೆ ತುಂಬ ಈಸಿ ಆಗುತ್ತೆ, ಮತ್ತು ತುಂಬ ವರ್ಷ ನಮಗೆ ಬಾಳಿಕೆ ಬರುತ್ತೆ. ಈಗ ಇನ್ನೊಂದು, ಇದನ್ನು ಅಷ್ಟೇ ರೀಸ್ಟಾಕು. ಇದು ತುಂಬ 2 ಕಡೆ ಇದು ಹ್ಯಾಂಡ್ ಇರುವಂತಹ ಓವಲ್ ಶೇಪ್ನ ಒಂದು ಟ್ರೈಗಳದು. ಇದು ಅಷ್ಟೇ ಗಿಫ್ಟ್ ಪರ್ಪಸ್ ಭಾಳ ಹೋಗ್ತದೆ, ಮತ್ತು ಮನೆಯಲ್ಲೂ ಸಹ ಇಟ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿದೆ. ಮತ್ತು ಮೇಂಟೆನೆನ್ಸು ಫ್ರೀ. ಯಾಕಂತಂದರೆ ಇದೆಲ್ಲ ತುಂಬ ಈ ವರ್ಕ್ ಇಲ್ಲ, ಜಸ್ಟ್ ಪ್ರೆಸ್ಸಿಂಗ್ ಇದೆಲ್ಲ ಇರೋದು, ಕಾರ್ವಿಂಗ್ ವರ್ಕ್ ಅಲ್ಲ. ಹಾಗಾಗಿ ಇದೆಲ್ಲನೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಸೈಜಸ್ ನಾವು ಹೇಳ್ತಾ ಹೋಗ್ತೀನಿ ನೋಡಿದ್ದು. ಇದು ಬಂದು ನಿಮಗೆ 720 ರೂಪಾಯಿ ಆಗುತ್ತೆ, 720 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಸೈಜ್ ಬಂದು ನಿಮಗೆ 791 ಆಗುತ್ತೆ. ಯಾಕಂದರೆ ಇದು ವೆಯ್ಟ್ ಮೇಲೆ ನಿಮಗೆ ರೇಟ್ ಎಲ್ಲ ನಿರ್ಧಾರ ಆಗೋದು. ಇದು ಇಷ್ಟು ದೊಡ್ಡದು ಇಷ್ಟು ಸಣ್ಣದಿಷ್ಟು ಅಂತಂದರೆ, ಸಣ್ಣದಿದ್ರೂ ಸ್ವಲ್ಪ ವೆಯ್ಟ್ ಇದ್ದರೆ ಅದ್ರ ರೇಟ್ ಅಷ್ಟೇ ಒಂದು ಹೆಚ್ಚು ಕಮ್ಮಿ ಹತ್ತಿರಕ್ಕೆ ಬಂದುಬಿಡುತ್ತೆ. ಮತ್ತು ಇದು ನೋಡಿದ್ದು, ಇದು 908, 908 ರೂಪಾಯಿ ಆಗುತ್ತೆ. ಇಷ್ಟು ಸೈಜ್ಗಳು ಇದರಲ್ಲಿ ಬಂದಿರೋದು. ನೆಕ್ಸ್ಟು ಇನ್ನೊಂದು, ಇದನ್ನು ಅಷ್ಟೇ ರೀಸ್ಟಾಕ್ ಆಗಿರೋದು.
ಈ ಪ್ಲೇಟ್ಸ್ ಅಷ್ಟೇ ತುಂಬ ಡಿಮ್ಯಾಂಡ್ ಇತ್ತು, ಎಲ್ಲರೂ ಬಹಳ ಇಷ್ಟ ಆಯಿತು. ಈ ಥರ 3 ಈ ಥರ ಸ್ಟ್ಯಾಂಡ್ ಬಂದಿದೆ. ಈ ತಟ್ಟೆನೂ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇದು ದೇವರ ಮುಂದೆ ಇಟ್ಕೊಳ್ಳೋಕ್ಕೆ, ಮತ್ತು ಭೂ ಸ್ಪರ್ಶೆ ಆಗಬಾರದು ಅಂತ ಅನ್ಕೊತೀವಿ ಕೆಲವೊಂದು ಪದ್ಧತಿಗಳಲ್ಲಿ. ಆ ಥರ ಇಟ್ಕೊಳ್ಳೋವಾಗ ಇದನ್ನೆಲ್ಲ ಸ್ವಲ್ಪ ಇಟ್ಕೊಂಡ್ರೆ ಸ್ವಲ್ಪ ಮೇಲಕ್ಕೆ ಇರುತ್ತೆ, ಭೂ ಸ್ಪರ್ಶ ಆಗೋದಿಲ್ಲ. ತುಂಬ ಚೆನ್ನಾಗಿದೆ ಇದು ಅಷ್ಟೇ ವೆಯ್ಟ್ ಚೆನ್ನಾಗಿದೆ. ಟೊಳ್ಳು ಥರ ಇಲ್ಲ, ಗಟ್ಟಿದೆ, ತುಂಬ ಚೆನ್ನಾಗಿದೆ. ಇದು ಪ್ಲೈನ್ ಇದೆ, ಅಂದರೆ ಸ್ವಲ್ಪ ಪ್ರೆಸ್ಸಿಂಗ್ನಲ್ಲಿ ಡಿಸೈನ್ ಇದು ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ 825 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬಂದು ನಿಮಗೆ ಈ ಪ್ಯಾಟರ್ನ್, ಅದೇ ಇದು ಬಂದಿರುತ್ತೆ. ಅಂದರೆ ಇಲ್ಲಿ ಎಡ್ಜಸ್ನಲ್ಲಿ ನಿಮಗೆ ಗ್ಯಾಪ್ಸ್ ಸಿಗುತ್ತದೆ, ಗ್ಯಾಪ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು 2 ಹ್ಯಾಂಡಲ್ಸ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಹೂವು ದೇವ್ರ ಮುಂದೆ ಇಟ್ಕೊಳ್ಳೋಕ್ಕಂತೂ ಅಷ್ಟು ಲಕ್ಷಣವಾಗಿ ಕಾಣಿಸ್ತದೆ. ಇದೂ ಅಷ್ಟೇ ನಿಮಗೆ 945 ರುಪೀಸ್ ಆಗುತ್ತೆ. ಇದರಲ್ಲಿ ಸೈಜಸ್ ನಿಮಗೆ ಸಿಗ್ತಾ ಇದೆ. ಇದು ಒಂದೊಂದು ಸೈಜ್ ನಿಮಗೆ ತೋರಿಸ್ತಾ ಹೋಗ್ತಾನೆ. ಈ ಸೈಜ್ ಬಂದು ನಿಮಗೆ 946 ಆಗುತ್ತೆ. ಇನ್ನೊಂದು ಸೈಜ್ ಬಂದು ನಿಮಗೆ 1323 1323 ರುಪೀಸ್ ಆಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಗಿಫ್ಟ್ಗಂತೂ ಯಾರಿಗಾದ್ರೂ ಗೃಹಪ್ರವೇಶಕ್ಕೆ ಅದಕ್ಕೆ ಕೊಡಲಿಕ್ಕೆ ಭಾಳ ಚೆನ್ನಾಗಿದೆ. 2 ಸೈಜ್ ಇದರಲ್ಲಿ ಬಂದಿರೋದು, ತುಂಬ ಚೆನ್ನಾಗಿದೆ. ಇದೆಲ್ಲನೂ ಈಗ ರೀಸ್ಟಾಕ್ ಆಗಿರೋದು. ಅಂದರೆ ಮೊದಲು ಇದು ಇತ್ತು, ಅದರಲ್ಲಿ ಕೆಲವೊಂದು ಸೈಜ್ಗಳು ಇರಲಿಲ್ಲ, ಆಗ ಮತ್ತೆ ತಂದಿದ್ದೀವಿ ಅಂತ ತೋರಿಸ್ಲಿಕ್ಕಷ್ಟೇ ನಾನು ನಿಮಗೆ ತೋರಿಸಿದ್ದು. ಈಗ ಈ ಸಲ ಒಂದು ಒಳ್ಳೆಯ ಒಂದು ಬೌಲ್ಗಳ ಥರ ಬಂದಿದೆ, ಬ್ಯೂಟಿಫುಲ್ ಇದೆ. ಇದಂತೂ ನೋಡಿ ವರಮಹಾಲಕ್ಷ್ಮಿಗಂತಲೇ ಮಾಡಿಸ್ತಾ ಇದ್ದಾರೆ. ಎಷ್ಟು ಚೆಂದ ಇದೆ ಅಂತಂದರೆ ಒಳ್ಳೆ ವೆಯ್ಟ್ ಇದೆ. ದೊಡ್ಡ ದೊಡ್ಡ ರಾಜ ಮನೆತನಗಳಲ್ಲಿ ಇಟ್ಕೊತಾರಲ್ಲ ಕೃಷ್ಣದೇವರಾಯರು, ಆ ಕಾಲದಲ್ಲಿ ಹೋಗ್ಬಿಡ್ತೀವಿ. ಇದೆಲ್ಲ ನೋಡಿದರೆ ಅಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲನೂ ಅಷ್ಟಲಕ್ಷ್ಮಿಗಳು, ವರ್ಕ್ಮೆನ್ಶಿಪ್ ತುಂಬ ಚೆನ್ನಾಗಿದೆ. ಇದು ತಾವರೆ ಹೂ ಥರನೇ ಇದೆ ಬೌಲು, ಮತ್ತು ಅದರ ಮೇಲೆ ಎಲ್ಲ ತಾವರೆ ಹೂಗಳು. ಒಂದು ಸ್ವಲ್ಪ ನೋಡಿದರೆ ಲಕ್ಷ್ಮೀ ದೇವಿ ರಿಲೇಟೆಡ್ ಎಲ್ಲನೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಡಿಸೈನು. ಈ ಮೇಲೇನೂ ಅಷ್ಟೇ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಒಳಗಡೆನೂ ಅಷ್ಟಿದೆ, ಸ್ವಲ್ಪ ವೆಯ್ಟು ಇದೆ. ಇಲ್ಲಿ 3 ಕಾಲಿಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಯೂನಿಕ್ ಪೀಸು. ಈ ಸಲ ಹೊಸದಾಗಿ ಬಂದಿರುವಂತಹ ನಮ್ಮ ವರಮಹಾಲಕ್ಷ್ಮಿಗೆ ಅಂತಲೇ ಮಾಡಿಸಿರುವಂತಹ ಒಂದು ಈ ಬೌಲ್ಗಳು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಹೂವುಗಳು ಇಟ್ಕೊಳ್ಳೋಕ್ಕೆ, ಮೇಯ್ನು ಹೂವು ಹಣ್ಣುಗಳು ಇಟ್ಕೊಳ್ಳೋಕ್ಕೆ, ಅರಿಶಿನ ಕುಂಕುಮ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಇದು ಈ ಸೈಜ್ ಇದೆ. ಇದರ ಬೆಲೆ ನಿಮಗೆ ಈ ಸೈಜ್ ಸ್ಮಾಲ್ ಸೈಜ್, ಇದರಲ್ಲಿ 2 ಸೈಜ್ ಬಂದಿದೆ. 2 ಸೈಜ್ ಬಂದಿದೆ. ಅದರಲ್ಲಿ ಚಿಕ್ಕ ಸೈಜ್ ಬಂದು ನಿಮಗೆ 4029 ಆಗುತ್ತೆ. ಯಾಕಂದರೆ ಇದು ಪೀಸು ಲೆಕ್ಕಕ್ಕೆ ಬರೋದಿದು. ವರ್ಕ್ಮೆನ್ಶಿಪ್ ಭಾಳ ಚೆನ್ನಾಗಿದೆ. ಪ್ರತಿಯೊಂದು ಡೀಟೈಲ್ ಆಗಿದೆ ವರ್ಕ್, ತುಂಬ ಚೆನ್ನಾಗಿದೆ. ಎಲ್ಲನೂ ಇದು ಕೈ ಕೆಲಸನೂ ಇದೆ, ಹಾಗಾಗಿ ಇದು ಬೆಲೆನೂ ಇರುತ್ತೆ ಮತ್ತು ಅಷ್ಟೇ ವರ್ತೂ ಇದೆ. ಅದಷ್ಟು ಬೆಲೆ ಅನಿಸೋದಿಲ್ಲ ಈ ಕೆಲಸದ ಮುಂದೆ. ಹಾಗಾಗಿ ಇದು 4029 ಆಗುತ್ತೆ. 4029 ರೂಪಾಯಿ ಆಗುತ್ತೆ ಇದು. ನೆಕ್ಸ್ಟು ಸೈಜು ನೋಡಿ ಏನು ಚೆಂದ ಇದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಗ್ರ್ಯಾಂಡಾಗಿರುತ್ತೆ. ಮತ್ತು ಇದು ಪ್ಯೂರ್ ಬ್ರಾಸ್ ಆಗಿರೋದ್ರಿಂದ ಎಷ್ಟು ವರ್ಷ ಆದ್ರೂ ಸಹ ನಿಮಗೆ ಬಣ್ಣ ಹೋಗೋದಿಲ್ಲ, ಇದೇ ಹೊಳಪಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ವರ್ಕ್ಮೆನ್ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಹಿಂದುಗಡೆ 3 ಕಾಲು ಕೊಟ್ಟಿದ್ದಾರೆ. ಇದು ಆ ಕಾಲುಗಳನ್ನು ಅಷ್ಟೇ ತುಂಬ ವರ್ಕ್ ಮಾಡಿದ್ದಾರೆ. ಈ ಥರ ಬಂದೆ. ಇದು ನೋಡಿ ಒಳಗಡೆನೂ ಕಮಲ ಥರ ಹೂವು, ಬಳ್ಳಿಯ ಒಂದು ಎಲ್ಲನೂ ಅಷ್ಟೇ ಬಳ್ಳಿನೇ ಬಂದಿದೆ. ಈ ಸಲ ಹೂವಿನ ರಿಲೇಟೆಡ್ ವರ್ಕ್ ಜಾಸ್ತಿ ಇದೆ. ಇದು ನೋಡಿ ತಾವರೆಗಳು. ಇದು ಬಂದಿದ್ದಕ್ಕೆ ಲಕ್ಷ್ಮಿ ಪಕ್ಕದಲ್ಲಿ ಇರೋದಕ್ಕೆ, ವೈಕುಂಠದಲ್ಲೇ ಲಕ್ಷ್ಮೀ ದೇವಿ ಅಲ್ಲಿ ಒಂದು ಅವರ ನಿವಾಸದಲ್ಲಿ ಕೂತಿದ್ದಾರೆ ಅನಿಸ್ಬಿಡುತ್ತೆ. ಅಷ್ಟು ಚೆಂದ ಇದೆ. ಈ ಕಡೆ ಬಳ್ಳಿಗಳು, ಈ ಥರ ತಾವರೆ. ಇದೆಷ್ಟು ಚೆನ್ನಾಗಿದೆ. ಇದು ದೂರಕ್ಕೆ ಭಾಳ ಚೆನ್ನಾಗಿರುತ್ತೆ. ದೇವ್ರ ಮುಂದೆ ಇಟ್ಟರೆ ಗ್ರ್ಯಾಂಡಾಗೂ ಇರುತ್ತೆ, ತುಂಬ ಚೆನ್ನಾಗಿದೆ. ಇದರ ಸೈಜು ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಇದರ ಬಗ್ಗೆ ಎಲ್ಲನೂ ಕಾಲ್ ಮಾಡಿ ವಿಚಾರಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಾನು ಮಾಡ್ತಾಯಿದ್ರೆ ವೀಡಿಯೋಸ್ ತುಂಬ ದೊಡ್ಡದಾಗ್ತದೆ, ನಿಮಗೂ ಬೋರ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇದಿಷ್ಟು ಮಾತ್ರ ನಿಮಗೆ ತೋರಿಸ್ತೀನಿ ಐಟಮ್ನ, ಮತ್ತು ಮಿಕ್ಕಿದ ವಿಷಯಗಳೆಲ್ಲ ನೀವು ತಿಳ್ಕೊಳ್ಳಿ. ಇದರ ಬೆಲೆ ನಿಮಗೆ 6630 ರುಪೀಸ್ ಆಗ್ತದೆ. 6630 ಆಗುತ್ತೆ. ತುಂಬ ಚೆನ್ನಾಗಿದೆ. ಇದು ಯಾರಾಗಿದ್ದು ಇಷ್ಟ ಅಂದರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ಇನ್ನೊಂದು ಸಲ ವರಮಹಾಲಕ್ಷ್ಮಿಗೆ ಅಂತಾನೆ, ಅಂದರೆ ಇದಕ್ಕೆ ಮುಂಚೆನೂ ಇತ್ತು, ಸ್ಟಾಕ್ ಆಗೋಗಿತ್ತು, ಮತ್ತೆ ಇದು ತೋರಿಸ್ತಾ ಇದ್ದೀನಿ. ಅದರಲ್ಲಿ ತೋರಿಸ್ಬೇಕಾಗಿತ್ತು, ಮಾಡ್ಬಿಟ್ಟಿದ್ದೀನಿ. ಇದು ಕಲಶಗಳು, ಇದು ಚಿಕ್ಕ ಸೈಜ್ ಎಲ್ಲ ಬಂದಿದೆ. ಇದು ಬಂದು ನಿಮಗೆ 3197. ಇನ್ನೊಂದು ಮೊದಲದು ನನಗಂತೂ ಬೆಲೆಗಳ ಯಾವುದು ನನ್ನ ತಲೆಯಲ್ಲಿರೋದಿಲ್ಲ. ಸ್ವಲ್ಪ ಹೆಚ್ಚಾದ್ರೂ ನೀವು ಬೇಸರ ಪಡ್ಕೋಬೇಡಿ, ಯಾಕಂದರೆ ಇದು ಚಿನ್ನದ ಥರ ಬ್ರಾಸ್ ದಿನ ಚೇಂಜ್ ಆಗ್ತಾನೇ ಇರುತ್ತೆ. ವರ್ಕ್ಮೆನ್ಶಿಪ್ ಮೇಲೇನೂ ಹಾಕ್ತಾರೆ, ಮತ್ತು ಇದನ್ನು ಬೆಲೆನೂ ಹೋಗ್ತಾ ಇರುತ್ತೆ ಮೇಲಕ್ಕೆ. ಅದರಿಂದ ನಿಮಗೆ ಲಾಸ್ಟು ಇದೇ ಕಲಶದ ಬೆಲೆ ಇಷ್ಟ
ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಕಮ್ಮಿ ಇರುತ್ತೋ ಜಾಸ್ತಿ ಇರುತ್ತೋ ಗೊತ್ತಿಲ್ಲ. ಒಟ್ಟು ಏನಾದರೂ ವೇರಿಯೇಷನ್ಸ್ ಇದ್ದರೆ ಮಾತ್ರ ನೀವು ಅದನ್ನು ನಾನು ಏನೋ ಮೋಸ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಡಿ ದಯವಿಟ್ಟು. ಯಾವತ್ತೂ ಅಷ್ಟೇ, ಇದು ಪ್ರತಿ ದಿವಸನೂ ಬ್ರಾಸ್ ರೇಟ್ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತಿದ್ದ ರೇಟು ಇನ್ನೊಂದು ಸಲ ಸ್ಟಾಕ್ ತಂದಾಗ ಆ ರೇಟ್ಗೆ ನನಗೆ ಸಿಗಲಿಕ್ಕೆ ಅದೇ ಸ್ಟಾಕ್ ಇದ್ದರೆ ಕೊಡ್ತಾರೆ. ನೆಕ್ಸ್ಟ್ ಏನಾದರೂ ಬೇರೆ ಸ್ಟಾಕ್ ಇದ್ದರೆ ಆ ಬೆಲೆಗೆ ಸಿಗೋಕ್ಕೆ ನನಗೂ ಕಷ್ಟನೇ. ಹಾಗಾಗಿ ನಾನು ಅದೇ ಸ್ಟಾಕ್ ಸಿಕ್ಕಿದ್ರೆ ನಿಮ್ಗೆ ಅದೇ ಬೆಲೆ ಕೊಡ್ತೀನಿ. ಬೇರೆ ಬ್ಯಾಚ್ದೇನಾದರೂ ಸಿಕ್ಕಿದ್ರೆ ಆವಾಗ ಏನು ರೇಟ್ ಇರುತ್ತೋ ಅದನ್ನು ನಿಮಗೆ ಕೊಡಲಿಕ್ಕೆ ನಾನು ಅನುಕೂಲ ಮಾಡಿಕೊಡ್ತೀನಿ. ಅಷ್ಟಿದೆ. ನೆಕ್ಸ್ಟ್ ಅದರಲ್ಲೇ ಇದು ಸೈಜು ದೊಡ್ಡ ಸೈಜ್, ದೊಡ್ಡದು ಕಲಶ. ಇದು ತುಂಬ ಚೆನ್ನಾಗಿದೆ. ಇದು 4 to 4 4241 ರುಪೀಸ್ ಆಗುತ್ತೆ. 4241 ರುಪೀಸ್ ಆಗುತ್ತೆ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ ಮಾಡುವಂಥ ಐಟಮ್ಸು. ಇದು ಈ ಸಲ ಹೊಸದಾಗಿ ಬಂದಿರೋದು. ಇದರಲ್ಲಿ ಚಿಕ್ಕ ಸೈಜು ಸ್ವಲ್ಪ ಚಿಕ್ಕದಿತ್ತು, ಅದು ಫುಲ್ ಸ್ಟಾಕ್ ಆಗೋಗಿದೆ, ಮತ್ತೆ ಅದು ಬರ್ತಾ ಇದೆ. ಅದು ಬಂದು 2000 ಚಿಲ್ಲರೆ ಬರುತ್ತೆ. ಇದು ಬಂದು ನಿಮಗೆ 2125 ಏನೋ ಬರುತ್ತೆ. ಅದು ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ನಾನು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ. ಹಾಗಾಗಿ ಇದು ನೋಡಿ, ಇದು ಸ್ವಲ್ಪ ಅದರಲ್ಲಿ ದೊಡ್ಡ ಸೈಜ್ ಇದೆ. ಇದು ಬಂದು ನಿಮಗೆ ಇಲ್ಲೆಲ್ಲ ನೋಡಿ ಒಳಗಡೆ ನಿಮ್ಗೆ ಅಷ್ಟು ಚೆಂದ ಇದೆ. ಇದನ್ನು ಅಷ್ಟೇ ಆಲ್ಮೋಸ್ಟು ವೆಂಕಟರಮಣ ಮತ್ತು ಲಕ್ಷ್ಮೀ ಗಣಪತಿ ಈ ಮೂರರ ಒಂದು ರಿಲೇಟೆಡಲ್ಲೇ ನಮಗೆ ಎಲ್ಲ ಬ್ರಾಸ್ ಐಟಮ್ಸ್ಗಳನ್ನು ಜಾಸ್ತಿ ಬಳಸ್ತಾ ಇರೋದು. ಇದನ್ನು ಅಷ್ಟೇ ಅಷ್ಟಲಕ್ಷ್ಮಿಗಳನ್ನು ಬಳಸ್ಕೊಂಡು ಮಾಡಿದ್ದಾರೆ. ಅಷ್ಟು ಕ್ಲಾರಿಟಿ ಇದೆ, ಅಷ್ಟು ಕ್ಲಿಯರಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮುಖ ಆಗಲಿ ಒಂದು ವರ್ಚಸ್ಸು ತುಂಬ ಚೆನ್ನಾಗಿದೆ. ಸ್ಮೈಲಿಂಗ್ ಫೇಸಲ್ಲಿ ಭಾಳ ಚೆಂದ ಇದೆ ನೋಡಿ. ಚಿಕ್ಕ ಆನೆಗಳು ಅಷ್ಟು ಮುದ್ದಾಗಿ, ಅಷ್ಟು ಅಲಂಕರಣನೂ ಮೇಲೆ ಆಗಿರೋದೆಲ್ಲನೂ ಇದರಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಚೆಂದ ಇದೆ ಮಾತ್ರ. ಯಾರಾದರೂ ಇಷ್ಟ ಆದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಈ ಸಲ ಇದು ಹೊಸದಾಗಿ ಬಂದಿರುವಂತಹ ಕಲಶ. ಇದರ ಬೆಲೆ ನಿಮಗೆ 5056 ರೂಪಾಯಿ ಆಯಿತು. 5056 ಇದು ನೋಡಿ ಇಷ್ಟಿದೆ. ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಾದರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಸ್ಕ್ರೀನ್ಶಾಟ್ ಕಳಿಸಿ ನೀವು ತಗೊಂಡ್ರೆ. ಇದು ವರಮಹಾಲಕ್ಷ್ಮಿಗೆ ನಿಮಗೆ ಅಂತ ಒಂದು ಹೊಸ ಐಟಮ್ ಅಂತ ನಾನು ಹೇಳಬಲ್ಲೆ. ಈಗ ಬಂದಿರುವಂತಹ ಈ ಐಟಮ್ಸು ಈ ಪೋರ್ಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಾದರೂ ಇಷ್ಟ ಆದರೆ ಮತ್ತೆ ನೀವು ಸ್ಕ್ರೀನ್ಶಾಟ್ ಕಳಿಸ್ಬಿಡ್ತೀವಿ. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ, ಇನ್ನೂ ಲೈಕ್ ಮಾಡಿ ಶೇರ್ ಮಾಡಿಲ್ಲವೋ ದಯವಿಟ್ಟು ನೀವು ಅದನ್ನು ಕಂಟಿನ್ಯೂ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ಮುಂದುವರಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನಿಮ್ಮ ಸಹಾಯದಿಂದ ನಾನು ಇಷ್ಟು ವರ್ಷವೂ ಇಲ್ಲಿ ಮುಂದುವರಿಸ್ತಾ ಇದ್ದೀನಿ. ಮತ್ತು ನನ್ನ ಈ VKN ಕಲೆಕ್ಷನ್ಸ್, ನಮ್ಮ ವರ್ಣಕಲಾನಿಕತೆ ಅಂತ ಏನಿದೆಯೋ ಅದು ನಮ್ಮ ನಂದಿನಿ ಲೇಔಟಲ್ಲಿದೆ. ಬೆಳಗ್ಗೆ 9:30 ರಾತ್ರಿ 9:30 ಇರುತ್ತೆ. ಎಲ್ಲ ವಾರಗಳು ತೆಗೆದಿರುತ್ತೆ. ಮಧ್ಯಾಹ್ನ ಲಂಚ್ ಬ್ರೇಕ್ಸ್ ಇರೋದಿಲ್ಲ. ಹಾಗಾಗಿ ಎಲ್ಲ ದಿನಗಳಲ್ಲೂ ಎಲ್ಲ ಸಮಯದಲ್ಲೂ ಬೆಳಗ್ಗೆಯಿಂದ ಸಂಜೆ ಅಂದರೆ ರಾತ್ರಿವರೆಗೂ ನಾವು ನಿಮ್ಮ ಅನುಕೂಲಕ್ಕಾಗಿ ಓಪನ್ ಇರುತ್ತೆ. ಹಾಗಾಗಿ ಅದನ್ನು ನೀವು ಉಪಯೋಗಿಸ್ಕೊತೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ಒಳ್ಳೆಯ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಎಲ್ಲರಿಗೂ ನಮಸ್ಕಾರ.